ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ APJ ಅಬ್ದುಲ್ ಕಲಾಂ ರವರ ಪಾಠದ ಉಳಿದ ಭಾಗವನ್ನು ಇವತ್ತು ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ. ಹಿಂದಿನ ವಿಡಿಯೋದಲ್ಲಿ ನಾನು ಇಲ್ಲಿ ಪೇಜ್ ನಂಬರ್ 34ರಲ್ಲಿ 34 ಪೇ ಆಗೆ ಕಿ ಕುಚ್ ಬಾತೋಂ ಕೋ ಬತಾಯ ಅಂದರೆ ಕೆಲವೊಂದು ಅಂಶಗಳನ್ನು ಹೇಳಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಅಂಶಗಳನ್ನು ಹೇಳೋಣ, ಪಾಠ ಮುಗಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತೀನಿ. ಇದುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಒತ್ತೋದ್ರ ಮೂಲಕ ನಮ್ಮ ಚಾನಲ್ಗೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಶುರು ಮಾಡ್ತೀನಿ. ಇವತ್ತೇನು ಹೇಳ್ತೀನಪ್ಪ ಅಂದರೆ APJ ಅಬ್ದುಲ್ ಕಲಾಂ ರವರ ಇತರ ಮಿತ್ರರು ಯಾರು, ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅವರು ಹೇಳ್ತಾ ಹೋಗ್ತಾರೆ. ಅಲ್ಲಿಗೆ ಇವತ್ತಿನ ಪಾಠ ಮುಗಿಯುತ್ತೆ ಅಂತ ಹೇಳ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಸಂಗವಶ ಮುಜೆ ಯಹ ಭಿ ಉಲ್ಲೇಖ ಕರ್ ದೇನಾ ಚಾಹಿಯೆ. ಪ್ರಸಂಗವಶ ಅಂದರೆ ಸನ್ನಿವೇಶ, ಸಂದರ್ಭ, ಈಗಿರುವಂಥ ಪರಿಸ್ಥಿತಿಯಲ್ಲಿ ಅಂದರೆ ಈಗಿರುವಂಥ ಸಂದರ್ಭದಲ್ಲಿ ಪ್ರಸಂಗ ಅಂದರೆ ಘಟನೆ, ಪ್ರಸಂಗವಶ ಆ ಘಟನೆಯ ಒಂದು ಸಂದರ್ಭದಲ್ಲಿ, ಈ ಒಂದು ಸಂದರ್ಭದಲ್ಲಿ ನಾನು ಉಲ್ಲೇಖ ಅಂದರೆ ಉಲ್ಲೇಖ ನಿಮ್ಮ ಮುಂದೆ ಹೇಳಬೇಕಾಗಿ ಬಂದಿದೆ. ಏನಪ್ಪ ಅಂದರೆ ಈ ಘಟನೆಯನ್ನು ನಾನು ನಿಮ್ಮ ಜೊತೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನಲ್ಲ, APJ ಅಬ್ದುಲ್ ಕಲಾಂ ಅವರು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಕಿ ಪೂರೇ ಇಲಾಖೆ ಇಡೀ ಇಲಾಖೆಯಲ್ಲಿ, ಇಲಾಖೆ ಅಂದರೆ ಈಗ ಇವತ್ತು ಪದಕರ್ತ ಬರ್ಕೊಳ್ರಿ, ಬೀದಿ. ಇಲಾಖೆ ಅಂದರೆ ಬೀದಿ. ಬೀದಿ ಅಥವಾ ಅವರ ಓಣಿ ಅಂತೀವಲ್ಲ ನಾವು, ಓಣಿ ಆಯಿತಾ, ಅವರ ಒಂದು ಏರಿಯಾ, ಅವರ ಬೀದಿ, ಅವರ ಓಣಿಯಲ್ಲಿ ಇಲಾಖೆ ಮೇ. ಪ್ರಸಂಗವಶ ಅಂದರೆ ಸನ್ನಿವೇಶ. ಓಕೆ, ಪ್ರಸಂಗವಶ ಸನ್ನಿವೇಶ ಆಯಿತಾ, ಸಂದರ್ಭ. ಈ ಸನ್ನಿವೇಶ, ಈ ಸಂದರ್ಭದಲ್ಲಿ ನಾನು ನಿಮಗೆ ಏನಪ್ಪ ಹೇಳ್ತೀನಿ ಅಂದರೆ ಈ ಘಟನೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಪೂರೇ ಇಲಾಖೆ ಮೇ ಸಿರ್ಫ್ ಜಲಾಲುದ್ದೀನ್ ಹಿ ಥೆ. ಇಡೀ ಇಲಾಖೆಯಲ್ಲಿ ಸಿರ್ಫ್ ಅಂದರೆ ಕೇವಲ, ಸಿರ್ಫ್ ಜಲಾಲುದ್ದೀನ್ ಹಿ, ಸಿರ್ಫ್ ಕೇವಲ ಜಲಾಲುದ್ದೀನ್ ಹಿ ಥೆ. ಅವರು ಜಲಾಲುದ್ದೀನ್ ಒಬ್ಬರೇ ಇದ್ದರು. ಇಡೀ ನಮ್ಮ ಒಂದು ಬೀದಿಯಲ್ಲಿ ಜಲಾಲುದ್ದೀನ್ ಒಬ್ಬರೇ ಇದ್ದರು. ಏನು ಒಬ್ಬರೇ ಇದ್ದರು? ಜೋ ಅಂಗ್ರೇಜಿ ಮೇಲೆ ಲಿಖ್ ಸಕ್ತೆ ಥೇ ಅಂದರೆ ಇಂಗ್ಲೀಷ್ನಲ್ಲಿ ಬರೆಯೋರು ಜಲಾಲುದ್ದೀನ್ ಒಬ್ಬರೇ. ಯಾರು ಜಲಾಲುದ್ದೀನು? ಜಲಾಲುದ್ದೀನ್ ಜೋರಾ ಕೆ ಪತಿ. ಜೋರಾ ಕೌನ್ ಹೈ? ಜೋರಾ APJ ಅಬ್ದುಲ್ ಕಲಾಂ ಜಿ ಕೆ ಬಹನ್ ಹೈ. ಅರ್ಥ ಆಗ್ತಿದೆಯಾ? ಜೋರಾನ ಪತಿ ಅಬ್ದುಲ್ ಕಲಾಂ ರವರ ಭಾವ ಇವರು. ಓಕೆನಾ? ಹೋಗೋಣ ಈಗ. ಸಿರ್ಫ್ ಕ್ಯಾ ಕೇವಲ್ ಅಂಗ್ರೇಜಿ ಹಿ ಜಾನ್ತೆ ಥೆ ಅಂದರೆ ಅಂಗ್ರೇಜಿ ಅಂದರೆ ಏನು? ಆಂಗ್ಲ ಭಾಷೆ. ಅಂಗ್ರೇಜಿ ಆಂಗ್ಲ ಭಾಷೆ. ಅವರೊಬ್ಬರೇ ಆಂಗ್ಲ ಭಾಷೆಯನ್ನು ಬರಿತಾ ಇದ್ದರು. ಆಂಗ್ಲ ಭಾಷೆಯನ್ನು ಬರೆಯೋಕ್ಕೆ ಬರ್ತಿದ್ದವರು ಇಡೀ ಏರಿಯಾದಲ್ಲಿ, ಇಡೀ ಬೀದಿಯಲ್ಲಿ ಒಬ್ಬರಿಗೆ ಅಹಮದ್ ಜಲಾಲುದ್ದೀನ್. ಓಕೆ, ನೋಡಿ ಇದು ಇವರ ವಿಶೇಷತೆ. ಜೋ ಅಂಗ್ರೇಜಿ ಮೇಲೆ ಲಿಖ್ ಸಕ್ತೆ ಥೆ, ಇಂಗ್ಲೀಷ್ನಲ್ಲಿ ಬರೆಯೋಕ್ಕೆ ಬರ್ತಿದ್ರು. ಆದರೆ ಈಗ ಎಲ್ಲರೂ ಬರೀತಾರೆ. ಆವಾಗಿನ ಅವ್ರ ಕಾಲದಲ್ಲಿ ಅವ್ರು ಹೇಳ್ತಿರೋರು, ಮೇರೆ ಪರಿಚಿತೋ ಮೇ ಜೈನುಲಾಬ್ದೀನ್ ಜಲಾಲುದ್ದೀನ್ ಕೆ ಬರಾಬರ್ ಶಿಕ್ಷಾ ಕಾ ಸ್ತರ್ ಕಿಸಿ ಕಾ ಭೀ ನಹೀ ಥಾ. ಬರೆಯೋಕ್ಕೆ ಬರ್ತಿದ್ದೆ ಅಂದರೆ ಕೇವಲ ಬರೆಯೋಕ್ಕೆ ಬರುತ್ತಂತಲ್ಲ, ಮುಂದೆ ಹೇಳ್ತಿದ್ದಾರೆ ನೋಡಿ. ಜಲಾಲುದ್ದೀನ್ ಕೆ ಬರಾಬರ್ ಮೇರೆ ಪರಿಚಿತೋ ಮೇ ಅಂದರೆ ನನಗೆ ಗೊತ್ತಿರಂಗೆ, ನನಗೆ ಪರಿಚಿತರಲ್ಲಿ, ನನಗೆ ತಿಳಿದ ಮಟ್ಟದಲ್ಲಿ, ಪರಿಚಿತರು ಅಂದರೆ ತಿಳಿದವರು, ನನಗೆ ತಿಳಿದ ಮಟ್ಟಿನಲ್ಲಿ ಜಲಾಲುದ್ದೀನ್ ಕೆ ಬರಾಬರ್ ಅಂದರೆ ಈಕ್ವಲ್, ಸಮ, ಸರ್ವಸಮ್, ಬರಾಬರ್ ನನಗೆ ಗೊತ್ತಿರೋ ಹಾಗೆ, ನನಗೆ ಪರಿಚಿತ ಇರೋರ ಹಾಗೆ ಜಲಾಲುದ್ದೀನ ರೀತಿಯಲ್ಲಿ ಇಂಗ್ಲೀಷ್ ಬರೋರು, ಓದಕ ಬರೆಯೋಕ್ಕೆ ಬರೋರು ಅಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳ್ತಿದ್ರು. ನೋಡ್ರಿ, ಕಿಸಿ ಕಾ ಭೀ ನಹೀ ಥಾ, ಶಿಕ್ಷಾ ಕಾ ಸ್ತರ್ ಕಿಸಿ ಕಾ ಭೀ ನಹೀ ಥಾ. ಅವರ ರೀತಿಯಲ್ಲಿ ಇಂಗ್ಲೀಷ್ ಬರೆಯೋದು, ಇಂಗ್ಲೀಷ್ ಅವರೊಬ್ಬರಿಗೆ ಬರೆಯೋಕ್ಕೆ ಬರ್ತಿದ್ರು. ಹಾಗೆ ಅವರಷ್ಟು ಶಿಕ್ಷಾ ಕಾ ಮತ್ಲಬ್ ಹೋತಾ ಹೈ ಶಿಕ್ಷಣ, ಶಿಕ್ಷಣ. ನನಗೆ ಗೊತ್ತಿರೋ ಹಾಗೆ ಆ ಒಂದು
ಇಲಾಖೆಯಲ್ಲಿ ಅಂದರೆ ಆ ಬೀದಿಯಲ್ಲಿ ನನಗೆ ಪರಿಚಿತದಲ್ಲಿ ಜಲಾಲುದ್ದೀನ್ ಅಷ್ಟು ಶಿಕ್ಷಣವನ್ನು ಪಡೆದವರು ಮತ್ಯಾರೂ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಸ್ತರ್ ಅಂದರೆ ಹಂತ, ಹುದ್ದೆ, ಆಯಿತಾ? ಆ ಒಂದು ರೀತಿಯಲ್ಲಿ ಯಾರೂ ಪಡ್ತಿರಲಿಲ್ಲ. ಕಿಸಿಕ ಅಂದರೆ ಯಾರೂ ಸಹ, ಕಿಸಿಕ ಭಿ ನಹಿ. और ना ही किसी को उसके बराबर बाहरी दुनिया के बारे में पता था. ಬಾಹರಿ ದುನಿಯಾ ಬಾಹರ್ ಅಂದರೆ ಹೊರಗಿನ ಜಗತ್ತಿನ ಬಗ್ಗೆ ಹೆಚ್ಚು ತಿಳ್ಕೊಂಡವರು ಅಲ್ಲಿ ಯಾರಿಗೂ ಸಹ ಇರಲಿಲ್ಲ, ಅಲ್ಲಿ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಬಾಹರಿ ದುನಿಯಾ ಅಂದರೆ ಹೊರಗಡೆಯ ಪ್ರಪಂಚ, ದುನಿಯಾ ಅಂದರೆ ಪ್ರಪಂಚ. ಪಥ ಅಂದರೆ ತಿಳಿಯುವುದು, ಗೊತ್ತಾಗುವುದು ಅಥವಾ ವಿಳಾಸ, ಎರಡು ಅರ್ಥ ಕೊಡುತ್ತೆ. ತಿಳಿಯುವುದು ಒಂದರ್ಥ, ಇನ್ನೊಂದರ್ಥ ವಿಳಾಸ ಅಂದರೆ ಹೊರಗಡೆ ಜಗತ್ತಿನ ಸಂಗತಿಗಳನ್ನು ಜಲಾಲುದ್ದೀನ್ ತಿಳ್ಕೊಂಡಿರೋಷ್ಟು ಮಟ್ಟಿಗೆ ಇನ್ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿರುವಂತಹ ಇಲಾಖೆಯಲ್ಲಿ, ಅಂದರೆ ಅಲ್ಲಿರುವಂಥ ಬೀದಿಯ ಜನರಲ್ಲಿ ಅವ್ರಿಗೆ ಗೊತ್ತಿರಂಗೆ. जलालुद्दीन मुझे हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. हंगंद्रेनो जैनुलाब्दीन मुझे हमेशा ಅಂದರೆ ಯಾವಾಗಲೂ ಶಿಕ್ಷಿತ ವ್ಯಕ್ತಿಯೋ, ನನಗೆ ಯಾವಾಗಲೂ ಅವರು ಶಿಕ್ಷಿತ ವ್ಯಕ್ತಿಗಳ ಅಂದರೆ ವಿದ್ಯಾವಂತರ, ವಿಜ್ಞಾನಿಗಳ ಅಂದರೆ ವೈಜ್ಞಾನಿಕ್ ಖೋಜ್ ವಿಜ್ಞಾನಿಗಳ ಆವಿಷ್ಕಾರಗಳು, ಖೋಜ್ ಅಂದರೆ ಸಂಶೋಧನೆ, ಆವಿಷ್ಕಾರ, ಹೊಸ ಆವಿಷ್ಕಾರಗಳ ಕುರಿತು, ಸಮಕಾಲೀನ ಸಾಹಿತ್ಯ ಆವಾಗ ಆ ಕಾಲದಲ್ಲಿ ರಚನೆ ಆಗ್ತಿರುವಂತಹ ಸಾಹಿತ್ಯಗಳ ಕುರಿತು, और उसके साथ ಚಿಕಿತ್ಸಾ ವಿಜ್ಞಾನ ಅಂದರೆ ಸೈಕಾಲಜಿ, ನಾವು ಹೇಗಿರಬೇಕು, ಹೇಗೆ ಬದುಕಬೇಕು, ಮಾನವೀಯ ನೆಲೆಗಟ್ಟಿನಲ್ಲಿ ನಾವು ಹೇಗೆ ಜೀವನವನ್ನು ನಡೆಸಬೇಕು. ಚಿಕಿತ್ಸಾ ಅಂದರೆ ಶಿಶು ಮನೋವಿಜ್ಞಾನ, ಸಾಮಾನ್ಯವಾಗಿ ನಾವು ಅದನ್ನು ಹೇಳುವಂಥ ವಿಧಾನ ಇದೆಯಲ್ಲ, ಆ ವಿಧಾನವನ್ನು ಅವರು ತುಂಬ ಚೆನ್ನಾಗಿ ಅರ್ತಿದ್ರು. ಅದ್ರ ಬಗ್ಗೆ ಅವರು ಹೇಳ್ತಾ ಹೋಗ್ತಾಯಿದ್ರು. ಹೇಗೆ ಇರಬೇಕು, ನಾವು ಹೇಗೆ ಯೋಚನೆ ಮಾಡಬೇಕು, ಹೇಗೆ ಬದುಕಬೇಕು ಈ ಸಮಾಜದಲ್ಲಿ, ಅಷ್ಟು ಅಂಶಗಳನ್ನು ಅವರು ಹೇಳ್ತಾ ಹೋಗ್ತಾಯಿದ್ರು. ಇಷ್ಟು ಅಂಶಗಳ ಪರಿಚಯ APJ ಅಬ್ದುಲ್ ಕಲಾಂರವರು ಇವತ್ತು ರಾಷ್ಟ್ರಪತಿಯವರ ಸ್ಥಾನದಲ್ಲಿ, ಅಂದರೆ ಮಾಜಿ ರಾಷ್ಟ್ರಪತಿಯಾಗಿ ಒಬ್ಬ ವಿಜ್ಞಾನಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಕೆಲಸ ಮಾಡೋದಕ್ಕೆ ಅವರ ಹಿಂದೆ ಇದ್ದಂಥ ಶಕ್ತಿ ಯಾವುದು, ಮಿತ್ರರು ಯಾರು, ಅವರಿಗೆ ಆಧಾರ ಯಾರು, ಬೆನ್ನೆಲುಬುಗಳು ಯಾರು, ಈ ಮಟ್ಟಕ್ಕೆ ಅವರಿಗೆ ಬೆಳೆಯೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಅವರೆಲ್ಲರೂ ತಮ್ಮ ಜೀವನದಲ್ಲಿ ಬಂದಂಥ ಕೆಲವು ಪಾತ್ರಗಳು, ಬಂದಂಥ ಕೆಲವು ಗುರುಗಳು, ಬಂದಂಥ ಕೆಲವರು ಮಿತ್ರರ ಪರಿಚಯವನ್ನು ಈ ಪಾಠದಲ್ಲಿ ಹೇಳ್ತಾ ಹೋಗಿದ್ದಾರೆ ಅಲ್ವಾ ವಿದ್ಯಾರ್ಥಿಗಳೇ. ಮುಂದಕ್ಕೆ ಹೋಗೋಣ. ವಿಜ್ಞಾನ ಕಿ ಉಪಲಬ್ಧಿಯೋं के बारे में बताते रहते थे. ಈ ಅಂಶಗಳನ್ನು APJ ಅಬ್ದುಲ್ ಕಲಾಂರಿಗೆ ವಿದ್ಯೆ, ಆವಿಷ್ಕಾರ ಹಾಗೂ ವಿಜ್ಞಾನಿಗಳ ಸಮತೋಲನ ಸಾಹಿತ್ಯ ಇವುಗಳ ಕುರಿತು ಅವರಿಗೆ ಸ್ವಲ್ಪ ಅಂಶಗಳನ್ನು ತಿಳಿಸ್ತಾ ಇದ್ದವರು, ಅವರಿಗೆ ಆ ವಿಷಯದ ಕಡೆ ಆಸಕ್ತಿಯನ್ನು ವಹಿಸಿದವರು ಜಲಾಲುದ್ದೀನ್ ಅವರು ಆಜಾದ್ ಅಂತ ಕರೀತಿದ್ರು. ಉಪಲಬ್ಧಿ ಅಂದರೆ ಸಿಗುವಂಥದ್ದು, ದೊರೆಯುವಂಥದ್ದು. वही थे जिन्होंने मुझे सीमित दायरे से बाहर निकालकर नई दुनिया का बोध कराया. ಈ ಜಲಾಲುದ್ದೀನೇ ಇವರನ್ನು ಸೀಮಿತ ದಾಯರೆ, ಸೀಮಿತ ಅಂದರೆ ಏನು, ಸೀಮಿತವಾದ ಬದುಕು ಅಂದರೆ ಸಂಕುಚಿತ ಬದುಕು, ಸಂಕುಚಿತ ಅಂದರೆ ಸೂಕ್ಷ್ಮವಾದ, ನಾನು ಇಷ್ಟೇ ಅಂತ ಬದುಕ್ತಿರೋರು ಅಲ್ವಾ. ಸ್ವಲ್ಪನೇ ಇಷ್ಟು ಓದಿದ್ರೆ ಸಾಕು, ನೀವೆಲ್ಲ ಅಂದ್ಕೊಂಡಿದ್ದೆ SLC PUC ಓದಿದರೆ ಸಾಕು ಅಂತ. ಅದಕ್ಕಿಂತ ಹೊರಗಡೆ ಜಗತ್ತಿನಲ್ಲಿ ಇನ್ನೂ ಹೆಚ್ಚು ತಿಳ್ಕೊಳ್ಳೋದಿರುತ್ತೆ ಅನ್ನೋದು ಕೂಡ ಒಂದು ಸತ್ಯವಾದ ಅಂಶ. ಈ ರೀತಿಯಾಗಿ ಸೀಮಿತವಾದ ಬದುಕನ್ನು ನಾನು ರೂಪಿಸ್ಕೊಂಡಿದ್ದೆ, ನನ್ನನ್ನು ವಿಶಾಲವಾದ ಬದುಕಿಗೆ ಕರ್ಕೊಬಂದವರು ಯಾರು ಜಲಾಲುದ್ದೀನ್ अहमद. जलालुद्दीन अहमद यही थे वो अब्दुल कलाम जी को ಬಾಹರಿ ದುನಿಯಾ ಕಾ ಪರಿಚಯ ಕರಾಯ. ಇದು ಒಂದು ಕ್ವಶನ್ ಇದೆ, ನೆನಪಿಟ್ಕೊಳ್ರಿ. ಯಾರಿಗೆ ಅವರು ಅಬ್ದುಲ್ ಕಲಾಂರವನು ಹೊರ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವ್ರು ಯಾರು, ಅವರ ಜೀವನವನ್ನು ರೂಪಿಸ್ಕೊಟ್ಟವ್ರು ಯಾರು, ಬದುಕನ್ನು ಕಟ್ಕೊಟ್ಟವ್ರು ಯಾರು ಅಂದರೆ ಜಲಾಲುದ್ದೀನ್ ಅಹಮದ್. ಅವ್ರ ತಂದೆ ಅಲ್ಲ ಇವರು ಯಾರು, ಅವರ जोहरा के पति थे. ಮುಂದಕ್ಕೆ ಹೋಗ್ತೀನಿ ವಿದ್ಯಾರ್ಥಿಗಳೇ, ಇನ್ನೊಂದು ಸ್ವಲ್ಪ ಅಂಶ ಇದೆ. मेरे बाल्यकाल में पुस्तकें एक दुर्लभ वस्तु की तरह हुआ करती थी. ನನ್ನ ಬಾಲ್ಯಕಾಲದಲ್ಲಿ
ಪುಸ್ತಕ ಒಂದು ದುರ್ಲಭ ವಸ್ತು. ದುರ್ಲಭ ಅಂದರೆ ಪುಸ್ತಕ ನಮ್ಮ ಬಾಲ್ಯಕಾಲದಲ್ಲಿ ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ, ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಮಗೆ ಪುಸ್ತಕ ಸಿಗ್ತಾ ಇರಲಿಲ್ಲ. ದುರ್ಲಭ ಅಂದರೆ ಸಿಗ್ತಿರಲಿಲ್ಲ, दुर्लभ. ओके, हमारे यहाँ स्थानीय स्तर पर एक पूर्व क्रांतिकारी यह कहिए उग्र राष्ट्रवादी STR मानिकम का निजी पुस्तकालय था. ನಾವು ಓದಕ್ಕೆ, ನಾವು ಶಾಲೆಗೆ ಹೋಗ್ತಿರುವಾಗ ನಮಗೆ ಪುಸ್ತಕ ಸಿಗ್ತಾ ಇರಲಿಲ್ಲ. ಆದರೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ಏನಂತೇಳಿ, STR ಮಾನಿಕಮ್ ಅಂತೇಳಿ. STR ಮಾನಿಕಮ್ ಅನ್ನುವಂಥದ್ದು ನಿಜಿ ಪುಸ್ತಕಾಲಯ. ಅಂದರೆ ನಿಜಿ ಅಂದರೆ ಸ್ವಂತ, ಸ್ವಂತ ಅಂದರೆ ಅಪನ, ನಿಜಿ ಅಂದರೆ ಸ್ವಂತ. ಅದಕ್ಕೆ ಬೇಕಾದ್ರೆ ಅಪನ ಅಂತ ಬರೆದಿರ್ತೀನಿ, ಅಪನ ಸ್ವಂತ. ಆಯಿತಾ? ಅವರನ್ನು ನೀವು ಕ್ರಾಂತಿಕಾರಿ ಅಂತನಾದರೂ ಹೇಳ್ರಿ, ಅಥವಾ ಅವರನ್ನು ಸ್ಥಳೀಯ ಕ್ರಾಂತಿಕಾರಿ ಅಂತನಾದರೂ ಹೇಳ್ರಿ, ರಾಷ್ಟ್ರವಾದಿ ಅಂತನಾದರೂ ಹೇಳ್ರಿ, ಈ ಹೆಸರಿನಿಂದನಾದರೂ ಕರೀರಿ ಅವ್ರನ್ನ. ಬಟ್ ಆದರೆ ಅವ್ರದ್ದು ಸ್ವಂತ ಪುಸ್ತಕಾಲಯ ಇತ್ತು. ಅರ್ಥ ಆಗ್ತಿದೆ ವಿದ್ಯಾರ್ಥಿಗಳೇ? ಅವ್ರು ಹೇಳಿದ್ದೇನೋ, ಅವ್ರದ್ದೇ ಸ್ವಂತವಾದ ಪುಸ್ತಕಾಲಯ ಇತ್ತಂತೆ. ಓಕೆ, ಉನ್ನೋನೆ ಪುಸ್ತಕಾಲಯದ ಬಗ್ಗೆ ಯಾಕೆ ಹೇಳ್ತವ್ರೆ? ಪುಸ್ತಕಾಲಯ ಅಂದರೆ ಏನು? ಲೈಬ್ರರಿ, ಗ್ರಂಥಾಲಯ. ಆಗಿನ ಕಾಲದಲ್ಲಿ ಪುಸ್ತಕಗಳು ಓದೋದು, ಪುಸ್ತಕಗಳನ್ನೇ ಸಿಗ್ತಾ ಇರಲಿಲ್ಲ. ಸೊ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ, ಪುಸ್ತಕಾಲಯದ ಬಗ್ಗೆ. ಈಗಂತೂ ಲೈಬ್ರರಿಗಳು ತುಂಬ ಸಿಗ್ತವೆ. ಉನ್ನೋನೆ ಮುಜೆ ಹಮೇಶಾ ಪಢನೆ ಕೆ ಲಿಯೆ ಉತ್ಸಾಹಿತ್ ಕಿಯಾ. ನನಗೆ ಯಾವಾಗಲೂ ಅವರು ಓದೋದಕ್ಕೆ ಉತ್ಸಾಹ ಮಾಡ್ತಾಯಿದ್ರು. ಒಬ್ಬ ವ್ಯಕ್ತಿ ಮೇಲ್ಗಡೆ ಸೀಮಿತ ಸಂಕುಚಿತ ಭಾವದಿಂದ ಹೊರ ಜಗತ್ತಿಗೆ ಪರಿಚಯ ಮಾಡಿಕೊಟ್ರು. ಇನ್ನೊಬ್ಬ ವ್ಯಕ್ತಿ ಪುಸ್ತಕಗಳನ್ನು ಓದೋದಕ್ಕೆ ಪ್ರೇರಣೆ ಮಾಡ್ತಾಯಿದ್ರು. ಯಾರವರು? ಅವ್ರ ಹೆಸರು STR ಮಾನಿಕಮ್ ಅನ್ನುವಂಥವ್ರು. STR ಮಾನಿಕಮ್. STR ಮಾನಿಕಮ್ ಅನ್ನೋರು ಅವರ ಸ್ವಂತ ಲೈಬ್ರರಿ ಇತ್ತು, ಅಂದರೆ वाचनालय था उनका ही. वो उनको पढ़ने के लिए प्रेरित करते रहते थे. मैं अक्सर उसके घर से पढ़ने के लिए किताबें ले आया करता था. अक्सर का मतलब है, अक्सर अंदरे यावागलू, अक्सर यावागलू, और हमेशा भी होता है, हमेशा. अक्सर ಯಾವಾಗಲೂ ಹಮೇಶಾ ಪದನೂ ಹಾಗೆ ಅದೇ ಅರ್ಥ ಕೊಡುತ್ತೆ. ಹಮೇಶಾ, ಅಕ್ಸರ್, ನಾನು ಯಾವಾಗಲೂ ಅವ್ರ ಮನೆಯಿಂದನೇ ಪುಸ್ತಕವನ್ನು, ಕಿತಾಬೆ ಪುಸ್ತಕಗಳನ್ನು ತರುತ್ತಿದ್ದೆ. दूसरे जिस व्यक्ति का मेरे बाल जीवन पर गहरा असर पड़ा वह मेरे. ಇವರಿಷ್ಟೇ ವಿದ್ಯಾರ್ಥಿಗಳೇ ಅವ್ರ ಮನೆಯಿಂದ ಪುಸ್ತಕ ತಗೊಬಂದು ಇವರು ಓದ್ತಾ ಇದ್ರು. ಈಗ ಇನ್ನೊಂದಿಬ್ಬರು ಮಿತ್ರರು ಬರ್ತಿದ್ದಾರೆ, ಅಲ್ಲಿಗೆ ಹೋಗೋಣ. दूसरे जिस व्यक्ति का ಮೇರೆ ಬಾಲ್ ಜೀವನ್ ಪರ್ ಗಹರಾ ಅಸರ್ ಪಡಾ ಹೇ. ಇನ್ನೂ ಇಬ್ಬರು ವ್ಯಕ್ತಿಗಳು ನನ್ನ ಜೀವನದ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ. ಅವರು ಯಾರಪ್ಪ ಅಂದರೆ, ವಹ ಮೇರೆ ಚಚೇರೆ ಭಾಯಿ ಶಂಸುದ್ದೀನ್. ನನ್ನ ಜೀವನದ ಮೇಲೆ ಪ್ರಭಾವ ಬೀರಿದಂಥ ಮತ್ತೊಬ್ಬ ವ್ಯಕ್ತಿ ಚಚೇರೆ ಭಾಯಿ. ಚಚೇರಿ ಭಾಯಿ ಅಂದರೆ ಸೋದರ, ಸೋದರ ಅಂದರೆ ಚಿಕ್ಕಪ್ಪನ ಮಗ. ಚಚೇರೆ ಭಾಯಿ ಅವ್ರಿಗೆ ನಾವು ಏನನ್ಬೋದು? ಸಹೋದರ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ, ಸಹೋದರ. ನಾನು ಸೊ ಚಿಕ್ಕಪ್ಪನ ಮಗ ಸಹೋದರ ಆಯ್ತಾನೆ. ಅವರು ಒಬ್ಬರು, ಅವ್ರ ಹೆಸರೇನು? ಶಂಸುದ್ದೀನ್ ಅಂತ. ಉನ್ಕೆ ನಾಮ್ ಕ್ಯಾ ಹೈ? शमसुद्दीन. ಅವರ ಚಚೇರೆ ಬಾಯಿ, ಚಿಕ್ಕಪ್ಪನ ಮಗ ಇವರು. ಅವರು ಯಾರು? ಅಹಮದ್ ಜಲಾಲುದ್ದೀನ್ ಅವರ ತಂಗಿ ಗಂಡ. ಇವರು ಚಿಕ್ಕಪ್ಪನ ಮಗ. ಯಾರು? सहोदर शमसुद्दीन. ठीक है, शमसुद्दीन के बारे में अभी जानकारी उन्होंने दे रहे. क्या दे रहे? वह रामेश्वरम में अखबारों के एकमात्र वितरक थे. ರಾಮೇಶ್ವರಂನಲ್ಲಿ
ಅಖಬಾರ್, ಅಖಬಾರ್ ಅಂದರೆ ಪತ್ರಿಕೆ, ವಿತರಕ ಅಂದರೆ ವಿತರಿಸೋರು, ಅಂದರೆ ಇಡೀ ರಾಮೇಶ್ವರಂಗೆ ಪತ್ರಿಕೆಯನ್ನು ಹಂಚುತ್ತಾ ಇದ್ದವರು ಒಬ್ಬರೇ ಇವರು. ಯಾರಿವರು? ಪತ್ರಿಕಾ ವಿತರಕರು. ಪತ್ರಿಕಾ ವಿತರಕರು ಅಂದರೆ ರಾಮೇಶ್ವರಂ ನಗರಕ್ಕೆ ಪತ್ರಿಕೆಯನ್ನು ಹಾಕ್ತಾ ಇದ್ದವರು ಶಂಸುದ್ದೀನ್. ಇವರೊಬ್ಬರೇ ಇಡೀ ಸಿಟಿಗೆ, ಇಡೀ ಶಹರ್ಕೋ, ಪೂರಾ ಶಹರ್ಕೋ ये एक ही व्यक्ति पत्रिका देते थे, मतलब सभी को पत्रिका बांटते थे. ಅಂದರೆ ಎಲ್ಲ ಪತ್ರಿಕೆ ಹಂಚ್ತಾ ಇದ್ದವರು ಇವರೇ. ರಾಮೇಶ್ವರಂ ಪತ್ರಿಕೆಯಲ್ಲಿಂದ ಬರ್ತಿತ್ತಲ್ಲಿ. ಪತ್ರಿಕೆ ಬೇಕು ತಾನೇ, ನಾವು ಡೆವಲಪ್ ಆಗಬೇಕು, ವಿದ್ಯಾವಂತರ ಆಗಬೇಕು ಅಂದರೆ ಪತ್ರಿಕೆಗಳನ್ನು ಓದಬೇಕು. ಅದಕ್ಕಾಗಿ ಪತ್ರಿಕೆ ಬಗ್ಗೆ ಹೇಳ್ತೀವಿ. ಪತ್ರಿಕೆಗೆ ಬರ್ತಿದ್ದು ಅದನ್ನೇ ಯಾರು ಮಾಡ್ತಿದ್ರು ಆ ವಿಷಯನೂ ಇವರು ಹಂಚ್ಕೊತಾ ಇದ್ದಾರೆ. ಅಖಬಾರ್ ರಾಮೇಶ್ವರಂ ಸ್ಟೇಷನ್ ಪರ್ ಸುಬಹ ಕಿ ಟ್ರೈನ್ ಸೆ ಪਹੁಂಚತೆ ಥೆ. ರಾಮೇಶ್ವರಂ ಸ್ಟೇಷನ್ಗೆ ಬೆಳಿಗ್ಗಿನ ಟ್ರೈನ್ಗೆ ಬರ್ತಾ ಇತ್ತು. ಪಾಂಬನ್ ಸೆ ಆತಿಥಿ, ಪತ್ರಿಕೆ ಬರ್ತಾ ಇದ್ದಿದ್ದು ಎಲ್ಲಿಂದ? ಪಾಂಬನ್ ಸೆ ರಾಮೇಶ್ವರಂ. ಪಾಂಬನ್ ಅನ್ನುವಂಥ ಸೇತುವೆ ಬಂದಿತ್ತಲ್ಲ ಆಗಲೇ, ಅಲ್ಲಿಂದ ರಾಮೇಶ್ವರಂಗೆ ಪತ್ರಿಕೆ ಬರ್ತಾ ಇತ್ತು. ಇಸ್ ಅಖಬಾರ್ ಏಜೆನ್ಸಿಗೂ ಅಕೇಲೆ ಶಂಸುದ್ದೀನ್ ಹಿ ಚಲಾತೆ ಥೆ. ಈ ಪತ್ರಿಕೆಯನ್ನು ನಡೆಸ್ತಾ ಇದ್ದವರು ಒಬ್ಬರೇ. ಅಕೇಲೆ ಅಂದರೆ ಒಬ್ಬನೇ, ಅಕೇಲ. ಅಕೇಲ ಅಂದರೆ ಒಬ್ಬನೇ, ಏಕಿ ಆದ್ಮಿ, ಅಕೇಲ ಒಬ್ಬನೇ. ಆಯಿತಾ? ಈ ಪತ್ರಿಕೆ ಏಜೆನ್ಸಿಯನ್ನು ಸಂಪೂರ್ಣವಾಗಿ ನಿರ್ವಹಿಸ್ತಾ ಇದ್ದವರು ಒಬ್ಬರೇ. ಯಾರು? ಶಂಸುದ್ದೀನ್. ಓಕೆ. रामेश्वरम में अखबारों की जुमला 1000 प्रतियाँ बिकती थी. जुमला का मतलब है ಒಟ್ಟು. जुमला ಜುಮ್ಲಾಗೆ ಬೇಕಾದ್ರೆ ನೀವು ಕುಲ್ ಅಂತಲೂ ಬರ್ಕೋಬೋದು. ಕುಲ್. ಓಕೆ. ಕುಲ್ 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 ಅಂದರೆ ಒಟ್ಟು. ಹಾಗಾದರೆ ಜುಮ್ಲಾ ಅಂದರೆ? ಜುಮ್ಲಾ ಅಂದರೂ ಹೊಟ್ಟೆ, ಕುಲ್ ಅಂದರೂ ಹೊಟ್ಟೆ. ಏನಂಗಂದರೆ ರಾಮೇಶ್ವರಂ ಅಖಬಾರೋಂ ಕಿ ಜುಮ್ಲಾ 1000 प्रतियाँ बिकती थी. ಅಂದರೆ ರಾಮೇಶ್ವರಂ ನಗರದಲ್ಲಿ ಪತ್ರಿಕೆಗಳು 1000 ಪತ್ರಿಕೆಗಳು, ಪ್ರತಿಯ ಅಂದರೆ ಪತ್ರಿಕೆಗಳು, ಅದರ ಪ್ರತಿಗಳು ಹಂಚಲ್ಪಡುತ್ತಿದ್ದವು. ವಿದ್ಯಾರ್ಥಿಗಳು ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಮುಗಿಸ್ಬಿಡೋಣ. ಬಚ್ಪನ್ ಮೇ ಮೇರೆ 3 ಪಕ್ಕೆ ದೋಸ್ತಿದೆ. ಬಾಲ್ಯದಲ್ಲಿ ನನಗೆ 3 ಜನ ಸ್ನೇಹಿತರು. ಇವರೆಲ್ಲ ಅಂತರಂಗ ಮಿತ್ರರು. ಒಬ್ಬರಾಯಿತು ಚಿಕ್ಕಪ್ಪನ ಮಗ ಒಬ್ಬ ಪತ್ರಿಕೆ ಮಾಡ್ತಿದ್ದ. ಈಗ ಮತ್ತೆ ಇನ್ನು ಕೆಲವರು ಮಿತ್ರರು ಬಾಲ್ಯದಲ್ಲಿ ಅವರಿಗೆ ಸಿಕ್ಕಿದ್ದಾರೆ. ಅವರ ಹೆಸರನ್ನು ಕೂಡ ಹೇಳ್ತಾರೆ. ಯಾರವರು? ರಮಾನಂದ ಶಾಸ್ತ್ರಿ, ಅರವಿಂದನ್ ಅವ್ರ ಶಿವಪ್ರಕಾಶ್. ರಮಾನಂದನ್ ಶಾಸ್ತ್ರಿ, ಅರವಿಂದನ್, ಶಿವಪ್ರಕಾಶ್, ಇವ್ರು 3 ಜನನೂ ಬಾಲ್ಯದಲ್ಲಿ ಇರುವಂಥ ಸ್ನೇಹಿತರು. ಈ ತೀನೋ ಹಿ ಪಕ್ಕೆ ದೋಸ್ತ್ ಅಂದರೆ ಏನು? ಕ್ಲೋಸ್ ಫ್ರೆಂಡ್ಸ್. ಪಕ್ಕ ಅಂದರೆ ಆತ್ಮೀಯ, ಒಳ್ಳೆಯ ಅಂತ. ಪಕ್ಕೆ. ಕಚ್ಚಾ ಪಕ್ಕ. ಕಚ್ಚಾ ಅಂದರೆ ಶಿಥಿಲವಾದುದು, ಪಕ್ಕ ಅಂದರೆ ಚೆನ್ನಾಗಿರೋದು. ಕಚ್ಚಾ ರೋಡು, ಪಕ್ಕ ರೋಡು ಅಂದರೆ ಚೆನ್ನಾಗಿರುವ ರಸ್ತೆ, ಚೆನ್ನಾಗಿಲ್ದಿರೋ ರಸ್ತೆ. 9th ಪಾಠದಲ್ಲೂ ಕೂಡ ಕೆಲವೊಮ್ಮೆ ಬಂದಿದೆ. ಪಕ್ಕ ಅಂದರೆ ಉತ್ತಮ. ಓಕೆ. ಉತ್ತಮ, ಉತ್ತಮ, ಒಳ್ಳೆಯ. ನನಗೆ ಒಳ್ಳೆಯ ಸ್ನೇಹಿತರು ಇನ್ನೂ 3 ಜನ ಇದ್ದರು. ಯಾರ್ಯಾರು? ರಮಾನಂದ ಶಾಸ್ತ್ರಿ, ಹಾಗೆ ಅರವಿಂದನ್, ಹಾಗೆ ಶಿವಪ್ರಕಾಶ್. ಇವರು 3 ಜನ ಇವರ ಗೆಳೆಯರು. ಏ ತೀನೋ ಈ ಬ್ರಾಹ್ಮಣ ಪರಿವಾರ ಸೇತೆ. ಈ 3 ಸಹ ಬ್ರಾಹ್ಮಣ ಪರಿವಾರದವರಾಗಿದ್ದರು. ರಾಮಾನಂದ ಶಾಸ್ತ್ರಿ ತೋ, ರಾಮಾನಂದ ಶಾಸ್ತ್ರಿ ಯಾರು? ರಾಮೇಶ್ವರಂ मंदिर के सबसे बड़े पुजारी पक्षी लक्ष्मण शास्त्री का बेटा था. ರಾಮಾನಂದ ಶಾಸ್ತ್ರಿ ಯಾರು? ರಾಮೇಶ್ವರಂ ದೇವಸ್ಥಾನದ सबसे बड़े पुजारी पक्षी लक्ष्मण शास्त्री के बेटे ಅವರ ಮಗರಾಗಿದ್ದರು. अलग अलग धर्म, पालन पोषण, पढ़ाई लिखाई को लेकर हम में से किसी भी बच्चे ने कभी भी आपस में कोई भेदभाव महसूस नहीं किया. आपस ಅಂದರೆ ಪರಸ್ಪರ. आपस ಅಂದರೆ ಪರಸ್ಪರ. महसूस ಅಂದ್ರೆ महसूस ಅಂದ್ರೆ ಅನುಭವ. ಆಯಿತಾ? ಏನು ಹೇಳ್ತಿದ್ದಾರೆ? ನಾವು ಈ 3 ವಿದ್ಯಾರ್ಥಿಗಳು ಬಾಲ್ಯ ಸ್ನೇಹಿತರಾಗಿದ್ವಿ. ನಾವು ಯಾವಾಗಲೂ ಸಹ ಪರಸ್ಪರ ಏನು ದ್ವೇಷನೂ ಮಾಡ್ಕೊಂಡಿಲ್ಲ, ತುಂಬ ಆತ್ಮೀಯ ಗೆಳೆಯರಾಗಿದ್ವಿ. ಪಢಾಯಿ ಲಿಖಾಯಿ ಅಂದರೆ ಓದು ಬರೆಯೋದ್ರಲ್ಲಿ, ಹಾಗೆ ಪಾಲನ್ ಪೋಷಣೆ ಇದರಲ್ಲೂ ಸಹ ನಾವು ಆತ್ಮೀಯ ಗೆಳೆಯರಾಗಿದ್ವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ನಲ್ಲಿ ನಾನು ನನ್ನ ವಿಡಿಯೋವನ್ನು ಲಿಂಕ್ಸನ್ನು ಹಾಕಿರ್ತೀನಿ. ಬೇಕಾದರೆ 8, 9, 10
ಏಳನೇ ಕ್ಲಾಸ್ದು ವಿಡಿಯೋಗಳನ್ನು ಸಹ ಮಾಡಿ ಹಾಕಿದ್ದೀನಿ. ಎಲ್ಲ ವಿಡಿಯೋಗಳನ್ನು ನೀವು ನೋಡಿ. ಈ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸವನ್ನು ಬಿಡಿಸ್ತೀನಿ. ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಶುಭಾಶಯಗಳು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.